ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಬ್ಲಾಗಲ್ಲಿ ಇವತ್ತು ಏನು ವಿಶೇಷತೆ ಇದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಹಾಗೆ ನೋಡ್ರಿ, ಇವಾಗ ಶಾಲೆಗೆ ಹೊರಡ್ತಾ ಇದೇನ್ರಿ. ಶಾಲೆಗೆ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಲಾಸ್ಟ್ ಇಂಜೆಕ್ಷನ್ ಐತ್ರಿ ಫ್ರೆಂಡ್ಸ್ ಇವತ್ತು. ಅದಕ್ಕೆ ಆ ಕಡೆಯಿಂದ ಬಂದು ಮಾಡಿಸ್ಕೊಂಡು ಹೋಗ್ಬೇಕಂದ್ರೆ ನಮ್ಮ ಮನೆಯವ್ರು ಏನಂದ್ರೆ ಬೇಡ, ಫಸ್ಟ್ ಇಂಜೆಕ್ಷನ್ ಮಾಡಿಸ್ಕೊಂಡೇ ಹೋಗು, ನನಗೆ ಕೆಲ್ಸಕ್ಕೆ ಹೋಗಬೇಕು ಅಂತ ಅಂದರು ರೀ. ಅದಕ್ಕೆ ನಾನು ಇವಾಗ ಫಸ್ಟು ಟೀಚರಿಗೆ ಫೋನ್ ಮಾಡಿ ಹೇಳಿದೆ ರೀ, ಹಿಂಗೆ ಹೋಗಿ ಇಂಜೆಕ್ಷನ್ ಮಾಡಿಸ್ಕೊಂಡು ಬರ್ತೀನಿ ಟೀಚರೇ, ಹಾಗೆ ಡೈರೆಕ್ಟಾಗಿ ಶಾಲೆಗೆ ಬರ್ತೀನಿ ಅಂತ. ಅದಕ್ಕೆ ಒಪ್ಕೊಂಡಿದ್ದಾರೆ ಅವರು. ಅದಕ್ಕೆ ಹೋಗಿ ಗೌರ್ಮೆಂಟು ಹಾಸ್ಪಿಟ್ಲಲ್ಲ ಎಲ್ಲ ಇರ್ತಾರೆ ರೀ ಸಿಸ್ಟ್ರುಗಳೆಲ್ಲ. ನೈಟ್ ಡ್ಯೂಟಿ, ಆಮೇಲೆ ಬೇಗ ಬಂದಿರ್ತಾರೆ ಅವರು ಬೆಳಗ್ಗಿನ ಜಾವನೇ. ಅದಕ್ಕೆ ಇವಾಗ ಹೋಗಿ ಫಸ್ಟು ಇಂಜೆಕ್ಷನ್ ಮಾಡಿಸ್ಕೊಂಡು ಅಲ್ಲಿಂದ ಹಾಗೆ ಶಾಲೆ ಹೋಗಿ ನಾನು ಕೆಲಸ ಮುಗಿಸ್ಕೊಂಡು ಬರ್ತೀನಿ ರೀ. ಹಾಗೆ ಇವತ್ತು ಅಜ್ಮೀರ್ ಚಟ್ಟಿ ಕೂಡ ಇದೆ ನೋಡ್ರಿ. ಅದಕ್ಕೆ ಶಾಲೆಯಿಂದ ಬಂದು ಮನೆಯಲ್ಲೆಲ್ಲ ಕೆಲಸ ಮಾಡಿಕೊಂಡು ಸ್ವಲ್ಪ ಅಜ್ಮೀರ್ ಚಟ್ಟಿ ಇರೋದ್ರಿಂದ ಅದು ಕೂಡ ಓದ್ಕಿ ಮಾಡಬೇಕು. ಏನಾದರೂ ಅಂದರೆ ಖೀರ್ ಮಾಡ್ಬೇಕ್ರಿ. ನೋಡಿ ಏನಾಗುತ್ತೋ ನೋಡ್ಬೇಕ್ರಿ, ಏನು ಮಾಡೋದಾಗುತ್ತೋ. ಬೇಗ ಶಾಲೆಗೆ ಹೋಗಿ ಬಂದು ಅದು ಕೂಡ ಮುಗಿಸ್ಬಿಡ್ತೇನೆ ರೀ. ಎಲ್ಲ ಕೆಲಸ ಒಂದೇ ಸತಿ ಬರ್ತಾವ್ರಿ. ಎಲ್ಲ ಯಾವ್ದು ಮಾಡಬೇಕು ಯಾವ್ದು ಬಿಡಬೇಕು ಅನಿಸ್ಬಿಡುತ್ತೆ ರೀ. ಎಲ್ಲ ಒಂದೇ ದಿನ ಇದ್ಬಿಡ್ತವೆ ಇದ್ರೆ. ಇವಾಗ ಫಸ್ಟು ಹೋಗಿ ಇಂಜೆಕ್ಷನ್ ಮಾಡಿಸ್ಕೊಂಡು ಬರ್ತಾ ಇದ್ದೇನೆ ನೋಡ್ರಿ. ಬೆಳಿಗ್ಗೆ ಸೊಪ್ಪು ಕಟ್ಟೇನಿ ರೀ. ಇವಾಗ ಎಲ್ಲ ಪಾರಿವಾಳಗಳು ಎಲ್ಲ ಮನೆ ಮೇಲೆ ಕೂತ್ಕೊಂಡಿದ್ದಾವೆ. ಇವಾಗ ಮುಚ್ಚೋಕ್ಕಾಗಲ್ಲ ಇವರಿಗೆಲ್ಲ ಹಿಡಿದು. ಇರಲಿ, ಮನೆ ಮೇಲೆ ಹಂಗೆ ಕೂತಿರ್ತವೆ, ಅಲ್ಲಿ ಇಲ್ಲಿ ಇರಲಿ. ಟೈಮ್ ಆಗಿಬಿಟ್ಟಿದೆ ಇವಾಗ. ಕುರಿ ಮರಿ ಕೂಡ ಇಲ್ಲಿದ್ದಾನೆ. ಟಾಮು ಅಂತೂ ಕಾಯ್ತಾ ಇರ್ತಾನೆ ಬಿಡ್ರಿ ನಮ್ಮ ಟಾಮು. ಎಲ್ಲ ಸುತ್ತಲಿಗೂ ಪಾರಿವಾಳ, ಕುರಿ ಎಲ್ಲ ಕಾಯ್ತಾನೆ ನೋಡ್ರಿ ನಮ್ಮ ಟಾಮು. ಮಾತ್ರ ಸೂಪರ್ ಟಾಮು. ನಮ್ಮ ಟಾಮು ನೋಡ್ರಿ, ಕೂಗೋದು ನೋಡ್ರಿ, ಇಷ್ಟೇ ಹರನ್ರಿ ಒಂದು. ಏನೇ ಮಾತಾಡಿದ್ರು ಇದು, ಯಾಕಂದ್ರೆ ಬಾಯಿ ಇಲ್ಲ ನೋಡ್ರಿ, ಇಷ್ಟೇ ಅಂತ ನೋಡ್ರಿ. ಬಿಟ್ಟು ಟಾಮು ಬಿಡ್ಚಲ್ ಬಿಟ್ಟು ಜಾ ಕರ್ಕನೆ. ಒಳ್ಳೆ ಬುದ್ಧಿರಿ ನಮ್ಮ ಟಾಮುದು ನೋಡ್ರಿ. ಸ್ವಲ್ಪ ನೆಲಾಗಿಲ್ಲ ಎಲ್ಲ ಒರೆಸೋದಿದೆ, ಆ ಕಡೆಯಿಂದ ಬಂದು ಒರೆಸ್ತೀನಿ. ಬೆಳಗ್ಗೆ ತಿಂಡಿ ಇವತ್ತು ಪಲಾವ್ ಮಾಡಿ ಚಟ್ನಿ ಮಾಡಿ ಸಮೀರ್ ಕಟ್ಕೊಟ್ಟೆ. ಹಾಗೆ ನಾವು ಎಲ್ಲ ತಿಂದ್ವಿ ರೀ. ಇವಾಗ ಬೇಗ ಕೆಲಸ ಮುಗಿಸ್ಕೊಂಡು ಬರ್ಬೇಕು ನೋಡ್ರಿ ಹೊರಗಡೆದು. ಆಮೇಲೆ ಮನೆ ಕೆಲಸ ಸ್ಟಾರ್ಟ್ ಮಾಡ್ಬೇಕು ನೋಡ್ರಿ. ಹೋಗ್ತಾ ಇದ್ದೇನೆ ರೀ, ಅನೂಟಿಗೆ ಹೋಗಿ ಬರ್ಬೇಕಂತ. ಅನೂಟಿ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೇವೆ ನೋಡ್ರಿ ಇವಾಗ. ನೋಡ್ರಿ, ಈ ಕಡೆ ಎಲ್ಲ ಮಳೆ ಅಷ್ಟೊಂದು ಆಗಿಲ್ಲ. ಬೆಳಗ್ಗಿನ ಜಾವನೇ ಹೊಂಟಿದ್ದೇವಲ್ಲ, ಅದಕ್ಕೆ ಮಳೆ ಇಲ್ಲ ನೋಡ್ರಿ. ಇಲ್ಲಾಂದರೆ ಮಳೆಯಲ್ಲಿ ನೆನ್ಕೊಬರ್ಬೇಕಿತ್ತು. ಚೆನ್ನಾಗತ್ತೆ ಮಳೆ ಇಲ್ದಕ್ಕೆ ಬೆಳಗ್ಗೆನೇ. ಬೆಳಗ್ಗೆ ಬೇಗ ಇಂಜೆಕ್ಷನ್ ಮಾಡ್ಕೊಂಡು ಬಂದರೆ ಅತ್ಲಾಗೆ ಮತ್ತೆ ಶಾಲೆ ಹೋಗಿ ಚೆನ್ನಾಗುತ್ತೆ. ಈ ಕಡೆ ಸೈಡು ನೋಡ್ರಿ ಫ್ರೆಂಡ್ಸ್, ಏನಂದರೆ ಈ ಕಡೆ ಫುಲ್ ಶಾಲೆಗಳು ನೋಡ್ರಿ, ದೊಡ್ಡ ಶಾಲೆ. ಇನ್ನು ಅನೂಟಿ ಬಸ್ ಸ್ಟ್ಯಾಂಡ್ ತನಕನೂ ಶಾಲೆಗಳೇ ಬರ್ತಾವೆ ನೋಡ್ರಿ, ಎಲ್ಲ ಥರ ಶಾಲೆ. ಆಮೇಲೆ ಬಾಯ್ಸ್ ಹೈಸ್ಕೂಲು, ಆಮೇಲೆ ಗೋರ್ಮೆಂಟ್ ಶಾಲೆಗಳು ಎಲ್ಲ ಒಂದು ಕಡೆಯಿಂದ ಶಾಲೆಗಳು ಬರ್ತಾವೆ ನೋಡ್ರಿ. ಈ ಕಡೆ ಎಲ್ಲ ಸಖತ್ತಾಗಿ ಶಾಲೆನೇ. ಒಂದಿಲ್ಲ ಅಂದರೂ ಒಂದು 3-4 ಕಿಲೋಮೀಟ್ರ್ ದೂರದಷ್ಟು ಶಾಲೆನೇ ಇದ್ದಾವೆ ನೋಡ್ರಿ. ಎಲ್ಲ ಥರದ್ದು ಫುಲ್ಲು ಶಾಲೆ ಇದ್ದಾವೆ ನೋಡ್ರಿ ಈ ಕಡೆ ಮಾತ್ರ. ಮಕ್ಕಳಂತೂ ತುಂಬ ಕಾಣ್ತಾವ್ರಿ ಬೆಳಗಿನ ಜಾವ ನೋಡಿಬಿಟ್ರೆ. ಇನ್ನೂ ಅಷ್ಟೇನು ಮಕ್ಕಳು ಇಲ್ಲಿ ಬರ್ತಾ ಇಲ್ಲ. ಎಲ್ಲ ಜೂನಿಯರ್ ಕಾಲೇಜ್ನಲ್ಲಿ ಬೆಳಗಿನ ಜಾವ ಎಲ್ಲ ಶಾಲೆ. ಅದಕ್ಕೆ ಮಕ್ಕಳೆಲ್ಲ ಶಾಲೆಗಳಲ್ಲಿರ್ತವೆ. ಈಗೇನಿದ್ರು 1 to 10th ಮಕ್ಕಳು ಬರ್ತಾವೆ ನೋಡ್ರಿ. ಅಷ್ಟೊಂದು ಮಕ್ಕಳು ಇದಾವ್ರಿ ಈ ಕಡೆ ಶಾಲೆಗಳಲ್ಲಿ. ಅನೂಟಿಯಲ್ಲಿ ತುಂಬ ಶಾಲೆ ಇದಾವ್ರಿ ನೋಡ್ರಿ. ಉದ್ದಕ್ಕೆ ಎಲ್ಲ ಶಾಲೆಗಳೇ ಬರ್ತಾವೆ ನೋಡ್ರಿ ಇಲ್ಲಿ. ಹಾಗೆ ನೋಡ್ರಿ, ನಾನು ಕೂಡ ಹಾಸ್ಪಿಟ್ಲಿಗೆ ಬಂದೆ ಇವಾಗ. ಸಿಸ್ಟ್ರು 10:00 ಇಂಜೆಕ್ಷನ್ ಮಾಡಿಸ್ಕೊಳ್ರಿ ಅಂದರು. ಇಲ್ಲ ರೀ, ನಾವು ಬಿಸಿ ಊಟಕ್ಕೆ ಕೆಲ್ಸಕ್ಕೆ ಹೋಗಬೇಕು. ಅದಕ್ಕೆ ಬಂದು ಬೇಗ ಪಾಪ ಸಿಸ್ಟ್ರು ಇಂಜೆಕ್ಷನ್ ಕೊಟ್ಟರು ನೋಡ್ರಿ. ಮತ್ತೆ ಕೆಲ್ಸಕ್ಕೆ ಹೋಗೋರು ಅಂತ ಮಾಡಿಸ್ಕೊಂಡು ನಾವು ಕೂಡ ಅಲ್ಲಿಂದ ಹೊರಟ್ವಿ ನೋಡ್ರಿ. ಇವಾಗ ಶಾಲೆಗೆ ಹೋಗೋದಲ್ಲ, ಅದಕ್ಕೆ ನಾನು ಬೇಗ ಮಾಡಿಸ್ಕೊಬಿಟ್ಟೆ. ಹೇಳಿದ ಕೂಡಲೇ ಬಂದು ಮಾಡಿದರು. ಹಾಗೆ ಹೊಂಟ್ವಿ ರೀ ಇವಾಗ ಮತ್ತೆ ನಮ್ಮ ಊರಿಗೆ ತಿರುಗಿ. ಹಾಗೆ ನೋಡ್ರಿ, ಕೆರೆ ನೋಡ್ರಿ ಫ್ರೆಂಡ್ಸ್, ಈ ಕಡೆನೂ ಯಾವ ಥರ ತುಂಬಿದೆ ಅಂತ.
ಸಖತ್ತಾಗಿ ಈ ಕಡೆನೂ ಕೆರೆಗಳೆಲ್ಲ ಚೆನ್ನಾಗಿ ನೀರು ಬಂದಿದೆ ನೋಡ್ರಿ. ಹಾಗೆ ನೋಡ್ರಿ ಫ್ರೆಂಡ್ಸ್, ಇವಾಗ ಶಾಲೆಯಿಂದ ಮನೆಗೆ ಬಂದೆ ರೀ. ಇಂಜೆಕ್ಷನ್ ಮಾಡಿಸ್ಕೊಂಡು ಸೀದಾ ಶಾಲೆಗೆ ಹೋಗಿದ್ದೆ. ಶಾಲೆಗೆ ಹೋಗಿ ಎಲ್ಲ ಅಡುಗೆ ಮಾಡಿ ಎಲ್ಲ ಮಕ್ಕಳಿಗೆ ಊಟ ಮಾಡಿಸಿ ಮನೆಗೆ ಬಂದೆ ರೀ. ನನಗೂ ಒಂಥರ ಅದು ಇಂಜೆಕ್ಷನು ತುಂಬ ಹೀಟ್ ರೀ. ಒಂಥರ ನನಗೆ ಒಂಥರ ನಿದ್ದೆ ಬರೋದು ನೋಡ್ರಿ. ಇವತ್ತು ಆ ಥರ ಆಗದ್ರಿ. ಎಲ್ಲ ಸುಧಾರಿಸ್ಕೊಂಡು ಮಕ್ಕಳಿಗೆಲ್ಲ ಊಟಕ್ಕೆ ಕೊಟ್ಟು ಎಲ್ಲ ಮಾಡ್ಕೊಂಡು ಮನೆಗೆ ಬಂದು ಊಟ ಮಾಡಿದೆ ರೀ. ನಾನು ಕೂಡ ಊಟ ಮಾಡಿದೆ ನೋಡ್ರಿ. ಕರೆಂಟೇ ಇಲ್ಲ ರೀ ಫ್ರೆಂಡ್ಸ್. ಇವಾಗ ಸ್ವಲ್ಪ ಏನಾದರೂ ಮಾಡ್ಬೇಕ್ರಿ. ಇವತ್ತು ಅಜ್ಮೀರ್ ಚಟ್ನಿ ಇರೋದ್ರಿಂದ ಏನಾದರೂ ಖೀರ್ ಅಥವಾ ಏನಾದರೂ ಮಾಡಿ ಪಥ್ಯ ಕೊಡಿಸ್ಬೇಕು ನೋಡ್ರಿ. ಏನೋ ಕರೆಂಟೇ ಇಲ್ಲ, ಹೆಂಗೆ ಮಾಡಬೇಕು ಏನೋ ಕತ್ಲಾಗುತ್ತೆ ರೀ ನಮ್ಮ ಮನೆಯಲ್ಲಿ. ನೋಡ್ಬೇಕ್ರಿ ಯಾವ ಥರ ಮಾಡೋದಾಗುತ್ತೋ ಅಂತ ನೋಡಿ. ಇವಾಗ ಸ್ವಲ್ಪ ಪಾಯಸ ಮಾಡ್ಬೇಕು ನೋಡ್ರಿ, ಮತ್ತು ಪಥ್ಯ ಕೊಡ್ಸೋಕ್ಕೆ. ಅದಕ್ಕೆ ನಾನು ಸ್ವಲ್ಪ ಕೇಸರಿ ಬಾತ್ ಥರನೇ ಮಾಡ್ಬೇಕಂತ ಮಾಡಿದ್ದೀನಿ ರೀ. ಕರೆಂಟ್ ಬೇರೆ ಇಲ್ಲರಿ. ಇವಾಗ ನೋಡ್ರಿ ಫ್ರೆಂಡ್ಸ್, ಇದು 1 kg ಸಕ್ಕರೆ ಇದೆ. ಇನ್ನೂ ಬಿಚ್ಚಿಲ್ಲ, ಹಾಗೆ ಇದೆ ಸಕ್ಕರೆ. ಇಲ್ಲಿ ನೋಡ್ರಿ, ಒಂದು 1/4 kg ಅಷ್ಟು ರವೆ ತಗೊಂಡಿದ್ದೇನೆ ರೀ. ಒಂದು 3 ಥರ ಡ್ರೈ ಫ್ರೂಟ್ ಅಂದರೆ ಕಾಜು, ಬಾದಾಮು, ಹಾಗೆ ದ್ರಾಕ್ಷಿ, ಒಣ ದ್ರಾಕ್ಷಿ. ಇಷ್ಟು ತುಪ್ಪ ತಗೊಂಡಿದ್ದೇನೆ ನೋಡಿರಿ. ತುಪ್ಪ ಬೇಕು ರೀ ಫ್ರೆಂಡ್ಸ್ ಇದಕ್ಕೆ. ಹಾಗೆ ನೋಡಿರಿ ಕೇಸರಿ ಬಣ್ಣ, ಒಂದು 4 ಏಲಕ್ಕಿ, ಲವಂಗ ತಗೊಂಡಿದ್ದೇನೆ ನೋಡಿರಿ. ಲವಂಗ ಬೇಕು, ಉತ್ತತ್ತಿ ಹಣ್ಣು ಬಿದ್ದಿದೆ ಇಲ್ಲಿ. ಲವಂಗ ಬೇಕು ನೋಡಿರಿ, ಅದು ಕೂಡ ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ಇಷ್ಟು ಐಟಮ್ ತಗೊಂಡಿದ್ದೀನಿ ರೀ. ನಾನಿವಾಗ ಸ್ವಲ್ಪ ತಿಳಿಯಾಗೆ ಕೇಸರಿ ಬಾತ್ ಮಾಡಬೇಕು ಅಂತ, ಚೆನ್ನಾಗಾಗುತ್ತೆ ತಿನ್ನಲಿಕ್ಕೂ ಅಂತ, ವೆರೈಟಿ ಆಗಿರುತ್ತೆ ಅಂತ ಈ ಥರ ಮಾಡ್ತಾಯಿದ್ದೇನೆ ರೀ. ಇವಾಗ ನಾನು ಈ ರವೆನ ಸ್ವಲ್ಪ ಹುರ್ಕೊಳ್ತೇನೆ ರೀ ತುಪ್ಪದಲ್ಲಿ. ಇವಾಗ ನೋಡಿರಿ ಫ್ರೆಂಡ್ಸ್, ಈ ರವೆನ ತುಪ್ಪದಲ್ಲಿ ಹುರ್ಕೊಳ್ತಾ ಇದ್ದೇನೆ ರೀ ನಾನು. ತುಪ್ಪದಲ್ಲಿ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ ರೀ. ಅದಕ್ಕೆ ಸ್ವಲ್ಪ ಮೇಲಿಂದ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಹುರಿಬೇಕು ನೋಡಿರಿ. ಕೇಸರಿ ಬಾತ್ ರವೆ ಫ್ರೆಂಡ್ ಇದು. ಘಮ ಅನ್ನೋ ಹಾಗೆ ಸಣ್ಣ ಉರಿಯಲ್ಲಿ ಹುರ್ಕೋಬೇಕು ನೋಡ್ರಿ. ಹುರ್ಕೊಂಡ್ರೆ ತುಂಬ ಸಖತ್ತಾಗಿರುತ್ತೆ ರೀ. ಈ ಥರ ಮಾಡ್ಕೊಂಡು ತಿನ್ಬೇಕು ನೋಡ್ರಿ ಕೇಸರಿ ಬಾತ್ ಒಂದು ಸತಿ. ಅದಕ್ಕೆ ನಾನು ಈ ಥರದಲ್ಲಿ ಮಾಡ್ಕೊಂಡು ತಿನ್ಬೇಕಂತ ಇವಾಗ ಹುರಿತಾ ಇದೆ ನೋಡಿರಿ. ಸಣ್ಣ ಉರಿಲಿ ತುಪ್ಪದಿಂದಲೇ ಹುರಿಬೇಕ್ರಿ. ನೋಡಿರಿ ಇವಾಗ ನಾನು ರವೆ ಹುರಿದಿದ್ದೀನಿ. ಎಷ್ಟು ಚೆನ್ನಾಗಿ ಅರಳಿದೆ ನೋಡಿರಿ ಇದು ರವೆ. ಇದು ಕೇಸರಿ ಬಾತ್ ರವೆ ರೀ. ಇದು ಎಷ್ಟು ಚೆನ್ನಾಗಿ ಅರಳಿದೆ ಅಂದರೆ ಒಂಥರ ಉದುರಾಗಿದೆ ನೋಡಿರಿ ಅರಳಿ. ಇವಾಗ ಇದನ್ನು ನಾನು ಒಂದು ಸೈಡಲ್ಲಿ ಎತ್ತಿಟ್ಕೊಳ್ತೇನೆ ರೀ. ಫ್ರೂಟು ಕೂಡ ಡ್ರೈ ಫ್ರೂಟ್ ಕರೆದು ಇಟ್ಕೊಳ್ತೀನಿ ರೀ ಸಪ್ರೇಟಾಗಿ. ಸ್ವಲ್ಪ ಅಷ್ಟೇ, ತುಂಬ ಇದು ಇಲ್ಲ ಅಂದರೆ ಕಪ್ಪಾಗ್ಬಿಡ್ತವೆ. ಒಂದು ಸ್ವಲ್ಪ ಹೊತ್ತು, 1-2 ನಿಮಿಷ ಈ ಥರ ಮಾಡ್ಕೊಂಡು ತೆಗೆದು ಇಟ್ಕೊಬಿಡ್ಬೇಕು ನೋಡಿರಿ. ಮತ್ತು ಇಲ್ಲ ಅಂದರೆ ಡ್ರೈ ಫ್ರೂಟ್ ಎಲ್ಲ ಕಪ್ಪಾಗಿಬಿಡುತ್ತೆ ಇಲ್ಲ ಅಂದರೆ. ಫ್ರೆಂಡ್ಸ್, ನಾನು ಇದರ ಅಳತೆಯಷ್ಟು ರವೆ ತಗೊಂಡಿದ್ದೆ. ಅಂದರೆ ಇಷ್ಟಿತ್ತು, 1/4 kg ಅಷ್ಟು, ಅಂದರೆ ಇಷ್ಟು ಫುಲ್ ಆಗಿಲ್ಲ, ಇಷ್ಟಿತ್ತು. ಅದಕ್ಕೆ ಇದ್ರ 3 ನೀರು ತಗೊಳ್ತೇನೆ ರೀ ನಾನು. ಈ 3 ನೀರು ಹಾಕಿ ಸ್ವಲ್ಪ ತಿಳಿ ಮಾಡ್ಕೊಳ್ತೇನೆ ರೀ. ಚೆನ್ನಾಗಾಗುತ್ತೆ ಅಂತ. ಗಟ್ಟಿ ಆಗ್ಬಿಡುತ್ತೆ ಇಲ್ಲ ಅಂದರೆ. ಸ್ವಲ್ಪ ತೆಳ್ಳಗೆ ಮಾಡಲಿಕ್ಕಾಗಿ ಒಂದು ಎಕ್ಸ್ಟ್ರಾ ಕೊಂತೀನಿ ರೀ ಜಾಸ್ತಿಯಾಗಿ. ಕೇಸರಿ ಬಣ್ಣನೂ ಇದರಲ್ಲಿ ಹಾಕ್ಕೊಬಿಡ್ತೀನಿ ರೀ ನಾನು. ತುಂಬ ಹಾಕ್ಕೊಂಡಿಲ್ಲ ನಾನು, ಸ್ವಲ್ಪ ನೋಡಿ ಹಾಕ್ಕೊಂಡಿದ್ದೀನಿ ರೀ. ತುಂಬ ಒಂಥರ ಫುಲ್ ಕಲರ್ ಆಗಿಬಿಡುತ್ತೆ ಅಂತ. ಇದು ರವೆ ಹುರಿದಿದ್ದರಲ್ಲೇ ತುಪ್ಪ ಹತ್ತಿತ್ತಲ್ಲ ಹಾಕ್ಕೊಂಡು, ಅದಕ್ಕೆ ಅದರಲ್ಲೇ ಹಾಕ್ಕೊಬಿಟ್ಟಿದ್ದೀನಿ. ಏನೂ ಆಗಲ್ಲ. ಸಕ್ಕರೆ ಆಮೇಲೆ ಆ್ಯಡ್ ಮಾಡ್ಕೊಳಕ್ಕೆ ಬರುತ್ತೆ ಅಂತ ಸಕ್ಕರೆ ಹಾಕಿಲ್ಲ ಫ್ರೆಂಡ್ಸ್ ನಾನು. ಕುದೀತಾ ಇರುವಾಗ ಸಕ್ಕರೆ ಹಾಕಕ್ಕೆ ಬರುತ್ತೆ ಅಂತ ಸಕ್ಕರೆ ಹಾಕಿಲ್ಲ ನೋಡಿರಿ. ಸ್ವಲ್ಪ ನೀರು ಕುದಿ ಬಂದಮೇಲೆ ಅಲ್ಲಿವರೆಗೂ ಏಲಕ್ಕಿ ಕುಟ್ಟಿ ಹಾಕ್ಬಿಡ್ತೀನಿ ರೀ. ಹಾಗೆ ನೋಡಿರಿ, ಇವಾಗ ಇಲ್ಲಿ ಲವಂಗ ಇದ್ವಲ್ಲ ಇದನ್ನು ಹಾಕ್ಬಿಡ್ತೀನಿ. ಏಲಕ್ಕಿನ ಸ್ವಲ್ಪ ಕುಟ್ಟಿ ಹಾಕ್ತೇನೆ ನೋಡಿರಿ. ಇವಾಗ ನೋಡಿರಿ ನನ್ನ ನೀರು ಕುದಿ ಬಂದಿದೆ ರೀ. ಇವಾಗ ರವೆ ಹಾಕ್ಕೊಂಡು ಬೇಗ ತಿರುಗಿಸ್ಕೊಬಿಡ್ಬೇಕು ನೋಡಿರಿ. ಇವಾಗ ಇಲ್ಲಾಂದರೆ ಗಂಟಾಗಿಬಿಡುತ್ತೆ. ಇವಾಗ ಬೇಗ ತಿರುಗಿಸ್ಕೊಬಿಡ್ಬೇಕು ರೀ. ಈ ಥರ
ಇದರಲ್ಲಿ ಸಕ್ಕರೆನೂ ಕೂಡ ಇವಾಗ ಆ್ಯಡ್ ಮಾಡ್ಕೊತೀನಿ ರೀ ನಾನು. ಈ ಥರ ತಿರುಗಿಸ್ಕೊಂತ ಹೋಗ್ಬೇಕು ನೋಡ್ರಿ. ಕರೆಂಟ್ ಬೇರೆ ಇಲ್ಲ ನೋಡ್ರಿ ಫ್ರೆಂಡ್ಸ್, ಇವತ್ತು ಎಷ್ಟು ಪ್ರಾಬ್ಲಮ್ ಆಗ್ತಾಯಿದೆ ಅಂದರೆ ಕರೆಂಟ್ ಇಲ್ಲದಕ್ಕೆ ಆ ಥರ ಇರುತ್ತೆ ನೋಡ್ರಿ. ಈ ಡ್ರೈ ಫ್ರೂಟ್ ಕೂಡ ಇದರಲ್ಲೇ ಆ್ಯಡ್ ಮಾಡ್ಕೊತೀನಿ ರೀ, ಯಾಕಂದರೆ ತುಪ್ಪ ಇದೆಯಲ್ಲ ಫುಲ್ಲು ಚೆನ್ನಾಗಿ ಮಿಕ್ಸ್ ಆಗಿ ಚೆನ್ನಾಗಾಗುತ್ತೆ ಅಂತ. ಅಂಟಂಟಾಗಲ್ರಿ ಈ ಥರ ಹಾಕೊಂಡ್ರೆ, ಈ ಥರ ಅಂಟಂಟಾಗ್ಲಿದ್ದಂಗೆ ಫಸ್ಟಿಗೆ ಸಕ್ಕರೆ ಹಾಕ್ಕೊಂಡ್ರೆ ಅಂಟಂಟಾಗುತ್ತೆ ರೀ. ಆಮೇಲೆ ನೀರು ಕುದಿ ಬಂದಮೇಲೆ ರವೆ ಹಾಕಿದ ಮೇಲೆ ಸಕ್ಕರೆ ಹಾಕೋದ್ರಿಂದ ಕೇಸರಿ ಬಾತ್ ಅಂಟಂಟಾಗಲ್ಲ ನೋಡ್ರಿ. ನಾನು ಕೇಸರಿ ಬಾತ್ ಅಂದರೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ ರೀ, ಚೆನ್ನಾಗಿರುತ್ತೆ ಅಂತ. ನೋಡಿರಿ ಫ್ರೆಂಡ್ಸ್, ನನ್ನ ಕೇಸರಿ ಬಾತ್ ರೆಡಿ. ಅಂದರೆ ನಾನು ಸ್ವಲ್ಪ ತೆಳ್ಳಗೆ ಮಾಡಿದ್ದೀನಿ, ಇದು ಗಟ್ಟಿ ಆಗುತ್ತೆ ಬಿಡ್ರಿ. ಇದು ನೋಡಿರಿ, ತೆಳ್ಳಗೆ ಮಾಡಿದರೂ ಕೂಡ ಗಟ್ಟಿ ಆಗುತ್ತೆ ನೋಡಿರಿ. ಈ ಥರ ಆಗಿದೆ ನೋಡಿರಿ. ಸೂಪರ್ ಆಗಿದೆ ಫ್ರೆಂಡ್ಸ್. ಇದು ತಣ್ಣಗಾದ್ಮೇಲೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಈ ಥರ ಮಾಡಿದರೆ ಸೂಪರ್ ಇರುತ್ತೆ ನೋಡಿರಿ. ಇವಾಗ ಇದು ತಣ್ಣಗಾದ್ಮೇಲೆ ಸ್ವಲ್ಪ ಒತ್ತಿಗೆ ಕೊಡಿಸಿ ಫ್ರೆಂಡ್ಸ್ ನಾನು ಆಮೇಲೆ ಸ್ವಲ್ಪ ಎಲ್ಲ ಅಕ್ಕಪಕ್ಕ ಮನೆಗೆ ಸ್ವಲ್ಪ ಕೊಟ್ಟು ಕಳಿಸಿ ಸಾಕಂತ ಸ್ವಲ್ಪ ಮಾಡಿದ್ದೀನಿ ನೋಡಿರಿ ಫ್ರೆಂಡ್ಸ್. ಅದು ಸ್ವೀಟ್ ತಿನ್ನಲ್ಲ ನಮ್ಮ ಮನೇಲಿ, ಅದಕ್ಕೆ ಈ ಥರ ಮಾಡೋದು ನೋಡಿರಿ. ತಿನ್ನಲ್ಲ ಬೇರೆ ಥರ ಮಾಡಿದರೆ, ಅದಕ್ಕೆ ಇದ್ರಲ್ಲಿ ಸ್ವಲ್ಪ ಉಳಿದ್ರೆ ಅದನ್ನೇ ತಿಂತಾರೆ ಅಂತ ಇಷ್ಟನ್ನೇ ಮಾಡಿದೆ ನೋಡಿರಿ. ಇವಾಗ ನಾನು ಸೂಪರ್ ಆಗಿದೆ ನೋಡಿರಿ ಫ್ರೆಂಡ್ಸ್, ನೋಡಲಿಕ್ಕೆ ಸೂಪರ್ ಕಾಣ್ತಾ ಇದೆ. ಫುಲ್ ಕಲರು ಹಾಕಿಲ್ಲ ನಾನು, ಸ್ವಲ್ಪ ಮೀಡಿಯಮ್ ಹಾಕ್ಕೊಂಡಿದ್ದೀನಿ. ಅದ್ರ ಚೆನ್ನಾಗಿದೆ ನೋಡಿರಿ. ತಣ್ಣಗಾದರೆ ಗಟ್ಟಿ ಆಗ್ಬಿಡುತ್ತೆ ಇದು.